ಬೆಂಗಳೂರನ್ನು ಕಾಡುತ್ತಿರುವ ಸಂಚಾರ ದಟ್ಟಣೆ ಹಾಗೂ ರಸ್ತೆ ಸಮಸ್ಯೆ ಬಸವೇಶ್ವರ ನಗರದ ಶಂಕರಮಠದ ಜನರನ್ನು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ? ಈ ಪ್ರಶ್ನೆಯನ್ನು ಇಟ್ಟುಕೊಂಡು ನಮ್ಮ ಸ್ಟ್ರೀಟ್ ಫೈಟ್ ತಂಡ ಶಂಕರಮಠಕ್ಕೆ ತೆರಳಿ ಅಲ್ಲಿನ ಸಂಚಾರ ದಟ್ಟಣೆ ಹಾಗೂ ರಸ್ತೆ ಸಮಸ್ಯೆಯ ಬಗ್ಗೆ ನಡೆಸಿದ ಚರ್ಚೆ ಇಲ್ಲಿದೆ. ಸ್ಟ್ರೀಟ್ ಫೈಟ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತು ನಾವು ಬೆಂಗಳೂರಿನ ಬಸವೇಶ್ವರ ನಗರದ ಶಂಕರಮಠ ವಾರ್ಡ್ನಲ್ಲಿದ್ದೇವೆ. ಇಲ್ಲಿನ ಪ್ರಮುಖವಾದ ಸಮಸ್ಯೆ ಇಡೀ ಬೆಂಗಳೂರನ್ನ ಕಾಡ್ತಾ ಇರುವಂತಹ ಸಂಚಾರ ದಟ್ಟಣೆ ಹಾಗೂ ರಸ್ತೆ ಸಮಸ್ಯೆ. ಎಸ್ ಸರ್, ಹೇಳಿ, ನಿಮ್ಮನ್ನ ಈ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ? ಯಾರಿದಕ್ಕೆ ಹೊಣೆ? ಇಲ್ಲಿ ಕಿರಿದಾದ ರಸ್ತೆಗಳು ಮತ್ತು ಬಸ್ ನಿರ್ವಹಣೆ ಇಲ್ಲದಂಥ ರಸ್ತೆಗಳು. ಕುರುಬರಳ್ಳಿ ಸರ್ಕಲಲ್ಲಿ ಒಂದು ಯಾವುದೇ ಸುಸಜ್ಜಿತವಾದ ಬಸ್ ನಿಲ್ದಾಣ ಇಲ್ಲ. ಮತ್ತು ಕಾವೇರಿ ನಗರಲ್ಲಿ ಇದುವರೆಗಾಗಿ ಒಂದು ಬಸ್ ನಿಲ್ದಾಣ ವ್ಯವಸ್ಥೆ ಆಗಿಲ್ಲ. ದಯಮಾಡಿ ಇದಕ್ಕೆಲ್ಲ ಸ್ಥಳೀಯ ಆಡಳಿತನೇ ಹೊಣೆಗಾರಿಕೆ ಮತ್ತು ರಾಜ್ಯ ಸರ್ಕಾರದ ಪಾಲು ಇದೆ. ರಾಜ್ಯ ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅವರು. ಶಂಕರಮಠ ವಾರ್ಡಲ್ಲಿ ನೀವು ಬಂದು ನೋಡಿ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಬೀಳಲಿ ಯಾವ ರೀತಿ ಇದೆ ನಮ್ಮ ರೋಡು, ನಮ್ಮ ರಸ್ತೆಗಳು ಎಲ್ಲ ಯಾವ ರೀತಿ ಇದೆ ಅಂತ ನೀವೇ ನೋಡಿ, ನೀವೇ ಜನಗಳಿಗೆ ತೀರ್ಪು ಕೊಡಿ. ಏನು ಬಸ್ ನಿಲ್ದಾಣ ಸತ್ಯವಾಗ್ಲೂ ಇಲ್ಲ, ಸಮಸ್ಯೆ ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಸಂಚಾರ ದಟ್ಟಣೆ ಸಮಸ್ಯೆ ಇಲ್ಲ ಅಂತಿದ್ದಾರೆ ಅವರು. ಸುಮಾರು 10 ವರ್ಷದ ಹಿಂದೆ ಕಾಂಕ್ರೀಟ್ ರಸ್ತೆಗಳಾಗಿದ್ದಾವೆ, ಮತ್ತದೆಲ್ಲ ಗುಂಡಿ ಆಗಿದೆ. ಅದು ಪ್ಯಾಚ್ ವರ್ಕ್ ಕೂಡ ಮೊನ್ನೆ ಕಾಟಾಚಾರಕ್ಕೆ ಕೊನೆ ಎಲೆಕ್ಷನ್ ಇನ್ನೇನು 1 ತಿಂಗಳಿದೆ ಅವಾಗ ಮಾಡಿದ್ದಾರೆ. ಚುನಾವಣೆ ಹತ್ರ ಬಂದಿದ್ದಕ್ಕೆ 1 ತಿಂಗಳು ಮೊದಲು ಕೆಲಸ ಮಾಡಿದ್ದಾರೆ. 15 ವರ್ಷದಿಂದ ಸತತವಾಗಿ 3 ಬಾರಿ ಕಾರ್ಪೊರೇಟರ್ ಆಗಿದ್ದಾರೆ. ಸಾಮಾನ್ಯ 90% ಕೆಲಸ ಆಗಿದೆ. ಇವ್ರು ಹೇಳಿದ್ರು ಬಸ್ಸಿನ ನಿಲ್ದಾಣ ಅಂತೇಳಿ ಜಾಗದ ಕೊರತೆ ಇರೋದ್ರಿಂದ ಪೈಪ್ಲೈನ್ ರೋಡ್ ಬಂದಿರೋದ್ರಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾರು BBMP ಅವರು. ಬಿಜೆಪಿ ಕೂಡ ಹೊಣೆಗಾರಿಕೆ ಇಲ್ಲ. ಬಿಜೆಪಿ ಅಧಿಕಾರ ಇರೋ ಕಡೆ ಕೆಲವು ಕಡೆ ಎಲ್ಲ ಹೊಣೆಗಾರಿಕೆ ಏನಿಲ್ಲ, ಎಲ್ಲ ಕರೆಕ್ಟಾಗಿ ಕೆಲಸ ಕಾರ್ಯ ಮಾಡಿದ್ದಾರೆ. ಈಗಿನ ಸರ್ಕಾರಕ್ಕೂ ಹಿಂದಿನ ಸರ್ಕಾರಕ್ಕೂ ನೋಡಿದರೆ ವ್ಯತ್ಯಾಸ, ಬಹಳ ವ್ಯತ್ಯಾಸವಿದೆ. ಇವತ್ತಿನಲ್ಲಿ ಮೆಟ್ರೋ ತಂದಿರತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ. ಅದು ಒಂದು ನಿಮಿಷ ಆಲ್ ಪರ್ಸನ್ ಹಿಂದಿನ ಸರ್ಕಾರ ಈ ಮೆಟ್ರೋ ವಿಷಯ ಬಂದು ಕಾಂಗ್ರೆಸ್ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು, ಆಯ್ತಾ? ಇಲ್ಲಿ ಮೆಟ್ರೋದೇ ಆಗ್ಲಿ ತಿನ್ಕೊಂಡು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅವರೇ ಇವ್ರ ಮನೆ ಹಾಳು ಮಾಡಿಬಿಟ್ಟು ಬಿಜೆಪಿ ಸರ್ಕಾರ. ಅದರಲ್ಲಿ ರೆವಿನ್ಯೂ ಪ್ಯಾಕೆಟ್ ಇರೋದ್ರಿಂದ ಜಾಗ ಇಲ್ಲ, ಹಾಗೂ ಆಮೇಲೆ ಪೈಪ್ಲೈನ್ ಹೋಗಿರೋದ್ರಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ರೆವಿನ್ಯೂ ಪಾಕೆಟ್ ಆಗಿರೋದ್ರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ. ಸರ್, ನಮ್ಮ ಸ್ನೇಹಿತರುಗಳು ಶಂಕರಮಠ ವಾರ್ಡ್ ಬಿಟ್ಟು ಎಲ್ಲ ಹೊರಗಡೆ ಓಡಾಡಿಲ್ಲ ಅಂದ್ಕೊಳ್ತೀನಿ. ಕಾವೇರಿ 6ನೇ ಅಂತ ಯೋಜನೆ ಬಂದಿರೋ ಅಂತ ತೊಡೆಕಾರ್ನಳ್ಳಿಂದ ಪೈಪ್ಲೈನ್ ಬಂದಿದೆಯಲ್ಲ, ಆ ಪೈಪ್ಲೈನ್ ಮೇಲೆ ಇಸ್ರೋ ಲೇಔಟಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಅಂಥದ್ರಲ್ಲಿ ತಿಬ್ಬನಹಳ್ಳಿ ಇದ್ರಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ ಸರ್. ಈ 2 ವರ್ಷ ದಳದ ಶಾಸಕರಿದ್ದಾರಲ್ಲ, ಅವ್ರು ಯಾಕೆ ಕೈ ತಗೊಂಡಿಲ್ಲ? ಅಷ್ಟು ಪಕ್ಷ ಉತ್ತರ ಕೊಡಿ. ದಳದ ಶಾಸಕರಿದ್ರು, ಒಂದು ನಿಮಿಷ. ಬಿಜೆಪಿನವರೇ BBMP ಅಧಿಕಾರ ಇದ್ರು. 5 ವರ್ಷದಿಂದ BBMPಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಅವ್ರು ಯಾಕೆ ಮಾಡಿಲ್ಲ? ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಕಾಂಗ್ರೆಸ್ ಬೆಲ್ಟ್ ಅಂತಾನೆ ಹೇಳಿದ್ದಾರೆ. ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಏನಾರ ಮಾಡ್ಬೋದಾಯ್ತಲ್ವಾ? ತಾತ್ಕಾಲಿಕವಾಗಿ ಯಾಕೆ ಏನು ಮಾಡ್ಲಿಕ್ಕೆ ಆಗಿಲ್ಲ? ಈಗ ಆಡಳಿತ JDS ಮತ್ತೆ BJP MP JDS MLA ಬಂದಿರೋದ್ರಿಂದ ಹಿಂಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಯ್ತದೆ ಹೊರತು ಯಾಕೆ ನಿಮ್ಮ ಕೈಲಿ ಆಗಿರಲಿಲ್ವಾ ಸರ್? ಯಾವುದು ಆ ಬಸ್ ಸ್ಟ್ಯಾಂಡ್ ವಿಚಾರ ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಸರ್. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ನಾನು ಮಾತಾಡ್ತೀನಿ. 1 ನಿಮಿಷ ಇರಬೇಕು ಸ್ನೇಹಿತರು, ದಯವಿಟ್ಟು ಸ್ನೇಹಿತರು 1 ನಿಮಿಷ ಇರಬೇಕು. ಹೊಣೆಗಾಡಿಗಳು ಸರ್, 20 ವರ್ಷದಿಂದ ಅಧಿಕಾರದಲ್ಲಿದ್ರು ಹೊಣೆಗಾಡಿಗಳು ಮಾಡಿಲ್ಲ, ಮಾಡಿ ತೋರಿಸ್ತಾರೆ ಶಾಸಕರು. ಒಂದು 5 ನಿಮಿಷ ಸುಮ್ಮನೆ ಕೂಲಾಗಿದೆ. ಹೋದ್ಸತಿ BBMP ಅಧಿಕಾರಕ್ಕೆ ಬಂದಾಗ ಆಂಜನೇಯ ದೇವಸ್ಥಾನ ಇದೆ, ಕಿರ್ಲಸ್ಕರ್ ಕಾಲೋನಿಲಿ ಬಸ್ ಸ್ಟಾಪ್ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಲ್ಲ, ಜನಗಳಿಗೆ ಸಾರ್ವಜನಿಕರಿಗೆ ಇಲ್ಲಿ ನಷ್ಟ ಆಗಿರೋದು. ಶಿವರಾಜು 15 ವರ್ಷಕ್ಕೆ ರಾಜಕೀಯ ಮಾಡ್ತಾ ಇದ್ದ ಅಂತ ಹೇಳಿದ್ರಲ್ಲ, 15 ವರ್ಷ ರೋಡಲ್ಲಿ ಆ ರೋಡ್ಗೆ ಶಂಕರಮಠ 80ರಲ್ಲಿ ರೋಡ್ ಏನಿದೆಯೋ ಆ ರೋಡ್ ಇವತ್ತರೆಗೂ ರಾಜಕೀಯ ಆಗಿದೆ. ಅದು 80ರಲ್ಲಿ ಓಪನ್ ಆಗಿಲ್ಲ ಸರ್. ಇವರು ಹೇಳ್ತಾ ಇದ್ದಾರೆ
ರೋಡ್ ಆಗಲಾಗದೆ ಅಂತ ಅದು ಅಪ್ರೂವಲ್ ಆಗಿಲ್ಲ. ನಮ್ಗೆ 73 ನೋಟಿಸ್ ನನ್ನ ಹತ್ರ ಇದೆ. ಕೊಟ್ಟಿದ್ರೆ ಸರ್ಕಾರ ಅದು ಜವಾಬ್ದಾರಿ ತಗೋಬೇಕು. ಬಿಜೆಪಿ ಸರ್ಕಾರ 73 ಸರ್ 3 ಮುಖ್ಯಮಂತ್ರಿಗಳಾಗಿದ್ರಲ್ಲ ಇವ್ರ ಕಾಲದಲ್ಲಿ ಆಗದಿದ್ದು ಇವತ್ತು ಯಾಕೆ ಕಾಂಗ್ರೆಸ್ ಮೇಲೆ? ನಾನು ಹೇಳ್ತಿದ್ದೀನಿ, ನಾನು ಬಿಜೆಪಿ ನನಗೆ ಕಾಂಗ್ರೆಸ್ ಹೇಳ್ತಾ ಇಲ್ಲ. ನನಗೆ ಬೇಕಾಗಿರೋದೇನು ಗೊತ್ತಾ, ಮೇಯ್ನು ನನಗೆ ಬೇಕಾಗಿರೋದು ನಮ್ಮ ಏರಿಯಾ ಉದ್ಧಾರ ಆಗ್ಬೇಕಷ್ಟೇ. ಬಹಳ ಒಳ್ಳೆ ಮಾತು ಹೇಳಿದ್ರು. ಬಹುಶಃ ಈ ಮಾತಿನೊಂದಿಗೆ ನಾನು ಕನ್ಕ್ಲೂಷನ್ ಮಾಡ್ತಾ ಇದ್ದೇನೆ. ಬಹಳ ಒಳ್ಳೆ ಮಾತು ಹೇಳಿದ್ರು. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಯಾರೇ ಗೆದ್ದು ಬಂದ್ರು ಕೂಡ ಅಭಿವೃದ್ಧಿ ಮಾಡಿ. ಇದು ಇವತ್ತಿನ ಸ್ಟ್ರೀಟ್ ಫೈಟ್. ನಾಳೆ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.